ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನನ್ನ ಮಗಳನ್ನ ಕಣ್ಣೆತ್ತು ನೋಡಿದ್ದೀನಾನೆ ನಿನ್ ಕಣ್ಣುಗುಡ್ಡಗಳನ್ನ ಕಿತ್ತಿ ಬಿಸಾಕ್ಬಿಡ್ಬೇಕಾಗಿತ್ತು. ಈಗ ನೀನು ನನ್ನ ಮಗಳು ಖುಷಿನ ಮುಟ್ಟೋ ಧೈರ್ಯ ಮಾಡಿದ್ಯಾ? ಕಾಲ್ ರಿಸೀವ್ ಮಾಡಲ್ವಾ? ಹೇಗ್ ಮಾಡಲ್ವಾ ನಾನು ನೋಡ್ತೀನಿ. ಎಲ್ಲ ಹಾಳಾಗೋಯ್ತು. ಲೇ ಗೂಬೆ, ಅವನಿಗೆ ಮೊದ್ಲೇ ನಮ್ಮನ್ನ ಕಂಡ್ರೆ ಬೆಂಕಿ ಕಾರ್ತಾನೆ. ಅವ್ನ್ ಬೇಡ ಅಂದಿದ್ ಕೆಲ್ಸಗಳನ್ನ ಮಾಡಿ ಅವ್ನ್ ಶತ್ರುತ್ವ ಬೇರೆ ಕಟ್ಕೊಂಡಿದ್ಯಾ? ಸಾಕ್ ಸುಮ್ನಿರಮ್ಮ. ಅವನ್ ಯಾವಾಗ ನಮಗ್ ಮಿತ್ರ ಆಗಿದ್ದ? ಶತ್ರುತ್ವ ಕಟ್ಕೊಂಡ್ವಿ ಅನ್ನೋದಕ್ಕೆ. ಆಹಾ, ದೊಡ್ಡ ಮಾತಾಡ್ಬೇಡಪ್ಪ. ಈಗ ಫೋನ್ ಮಾಡ್ತಿದ್ದಾನಲ್ಲ, ಎತ್ತು ಏನ್ ಉತ್ತರ ಕೊಡ್ತೀಯ ಅವನ್ಗೆ? ನಾನ್ ಯಾಕಮ್ಮ ಉತ್ತರ ಕೊಡ್ಲಿ? ಅವನ್ ಯಾವನು ಅಂತ ಉತ್ತರ ಕೊಡ್ಲಿ? ಇದನ್ನೇ ಹುಡುಗ್ ಬುದ್ಧಿ ಅಂತ ಹೇಳೋದು. ಇಂಥ ಕೆಟ್ಟ ಕೆಲ್ಸ ಮಾಡೋದಕ್ಕೂ ಮುಂಚೆ ಇಂಥ ಸಮಸ್ಯೆ ಬಂದ್ರೆ ಏನ್ ಮಾಡ್ಬೇಕು ಅಂತಾನು ಯೋಚನೆ ಮಾಡಿರ್ಬೇಕು. ಆದ್ರೆ ನೀನು ಮಂಗ, ದೊಡ್ಡ ಮಂಗ. ಅಯ್ಯೋ ದೇವ್ರೆ, ಅವನಿಗೇನು ಹೇಳದಪ್ಪ? ಮಾಡೋದೆಲ್ಲ ಮಾಡಿ ಯಾಕೋ ಹಿಂಗ್ ಹೇಳಿ ತರ ನಿಂತ್ಕೊಂಡಿದ್ಯಾ? ಯಾರನ್ನ ಹೇಳಿ ಅಂತಿದ್ಯಾ? ಅವನ್ಗೆ ನಾನು ಹೆದರ್ಕೋಬೇಕಾ? ಕೊಡೋ ಬಿಡಮ್ಮ. ಹಲೋ, ನಾಯಿ ಕಾವಲ್ ಕಾಯ್ಕೊಂಡು ಬಿದ್ದಿರು ಅಂತ ಹೇಳಿದ್ರೆ ಕಚ್ಚೋದಕ್ಕೆ ಹೋಗಿದ್ಯಾ? ಹೇಗೋ ಖುಷಿ ಮೈ ಮುಡ್ದೆ? ಹೇಗೋ ಧೈರ್ಯ ಬಂತು ನಿನ್ಗೆ? ಹೆಂಗೆ ಅಂದ್ರೆ ಏನ್ ಹೇಳಿ? ಮನೆ ಹತ್ರ ಬರೋ ತೋರಿಸ್ತೀನಿ ನೋಡು. ಈಗಿಂದೀಗ್ಲೇ ನೀನು ನಿಮ್ಮಮ್ಮ ನನ್ನ ಮನೆಗೆ ಬರ್ಬೇಕು ಅಷ್ಟೇ. ಬರಲ್ಲ ಕಣೋ, ನಾನ್ ಬರಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ನಿನ್ಗೆ ಸಾಯೋ ಕಾಲ ಹತ್ರ ಬಂದಿದೆ ಅನ್ಸುತ್ತೆ. ದೀಪ ಆರೋದಕ್ ಮುಂಚೆ ದಗದಗ ಅಂತ ಉರಿಯುತ್ತಂತೆ. ಹಾಗೆ ನಿನ್ ಜೀವನಾನು. ನಿನ್ನ ವಾಸ್ಗೆಲ್ಲ ಹೆದರ್ಕೊಳ್ಳೋ ಸೀನೇ ಇಲ್ಲ. ನಾನ್ ಬರಲ್ಲ ಕಣೋ. ಅದೇನ್ ಮಾಡ್ತೀಯ ಮಾಡ್ಕೊಳೋ. ಲೇ ಕೂಬೆ, ಕೊಡು ಇಲ್ಲಿ ಫೋನು. ಕೊಡು. ಹಲೋ ವಸಿಷ್ಠ ಅವರೇ, ನನ್ ಮಗ ತಿಳಿದೇ ಏನೋ ತಪ್ಪು ಮಾಡಿದಾನೆ, ದಯವಿಟ್ಟು ಕ್ಷಮಿಸ್ಬಿಡಿ. ಮಂಗಳ, ಕ್ಷಮಿಸೋದ? ನಿಮ್ಮಿಬ್ರು ವಿಷಯದಲ್ಲೂ ನನ್ನ ಡಿಕ್ಷನರಿನಲ್ಲಿ ಆ ಪದಕ್ಕೆ ಅರ್ಥನೇ ಇಲ್ಲ. ನೋಡು, ನಿನಗೆ ನಿನ್ ಮಗನ ಉಳಿಸ್ಕೋಬೇಕು ಅನ್ನೋ ಆಸೆ ಇದ್ರೆ ಈಗಿಂದೀಗ್ಲೇ ಅವನನ್ನ ಕರ್ಕೊಂಡು ನನ್ನ ಮನೆಗೆ ಬರ್ತೀಯ ಅಷ್ಟೇ. ವಸಿಷ್ಠ ಅವರೇ, ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ. ಅಭಯ್ ನಾನ್ ಕರ್ಕೊಂಡ್ ಬರ್ತೀನಿ. ಬರಲ್ಲ ಕಣೋ. ಅದೇನ್ ಕಿತ್ಕೋತೀಯ ಕಿತ್ಕೊಳ್ಳೋ. ಲೋ ಸಾಕ್ ನಿಲ್ಸೋ. ಈ ತರ ವಿಸಿಲ್ ಹೊಡ್ಕೊಂಡು ಸ್ಟೈಲ್ ಹೊಡ್ಕೊಂಡು ಹೀರೋ ತರ ಪೋಸ್ ಕೊಡಕ್ ಮಾತ್ರ ಬರುತ್ತೆ. ಅದೇ ಹೀರೋಯಿಸಮ್ ಅಲ್ಲಿ ಖುಷಿಗ್ ಪ್ರಪೋಸ್ ಮಾಡಕ್ಕಾಗಲ್ವಾ? ಇವತ್ತೇ ನಾನು ಖುಷಿಗ್ ಪ್ರಪೋಸ್ ಮಾಡ್ತೀನಿ, ನೋಡ್ತಾ ಇರು. ಮೊದಲು ಮಾಡು. ಕಾಫಿ ಆಯ್ತು, ಬಲೂನ್ಸ್ ಆಯ್ತು, ಇನ್ನೇನಾದ್ರೂ? ಖುಷಿ, ನಾನ್ ನಿನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ.
ಕತ್ತಲು ತುಂಬಿರೋ ಆಕಾಶದಲ್ಲಿ ಬೆಳದಿಂಗಳ ಚಂದ್ರನಂತದ್ದು ನನ್ನ ಪ್ರೀತಿ. ಶಾಂತವಾದ ಸಾಗರದಲ್ಲಿ ಅಲೆಗಳ ತರ ಉಕ್ಕುತ್ತಿರುವುದು ನನ್ನ ಪ್ರೀತಿ. ಈ ಸುಂದರವಾದ ಹೂತೋಟದಲ್ಲಿ ಮುಗ್ಗು ತುಂಬಾ ಕೆಡದಾಗಿದೆ ಅಂತ ಅನಿಸ್ತಾ ಇಲ್ವಾ? ಓಲ್ಡ್ ಸ್ಟೈಲ್ ಆಗಿ ಈ ತರ ಏನಾದ್ರೂ ಡೈಲಾಗ್ ಹೇಳಿದ್ರೆ ಅವಳು ನನ್ನ ಕಾಮಿಡಿ ಪೀಸ್ ತರ ನೋಡ್ತಾಳೆ. ದ್ಯಾಟ್ಸ್ ಫಾರ್ ಶೋರ್. ಬೇರೆ ತರ ಏನಾದ್ರೂ ಪ್ರಪೋಸ್ ಮಾಡ್ಬೇಕಲ್ಲ. ಖುಷಿ, ಈ ಖುಷಿಯಿಂದ ಖುಷಿಯಾಗಿರಕ್ಕೆ ಖುಷಿಯಾಗಿರೋದನ್ನ ಕೊಡ್ಬೇಕು. ಖುಷಿಯಾಗಿ ಯಾವ ತರ ಕೊಡ್ಬೇಕು ಅಂದ್ರೆ ಈ ಖುಷಿಗೆ ಖುಷಿಯಾಗಿರೋ ವಿಷಯ ಹೇಳಬೇಕು. ಆ ವಿಷಯ ಏನಪ್ಪಾ ಅಂದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಖುಷಿ, ಐ ಲವ್ ಯು. ನಾನು ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ, ನನ್ನ ಖುಷಿಗೆ ಏನು ಅರ್ಥ ಆಗುತ್ತೆ? ಬೇರೆ 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 ಏನ್ರಿ ಖುಷಿ, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ಕಣ್ರಿ. ನೀವಂದ್ರೆ ನನಗ್ ಪ್ರಾಣ ರೀ. ನೀವಿಲ್ದೆ ನನ್ನ ಜೀವನ ಶೂನ್ಯ ರೀ, ಶೂನ್ಯ. ನೀ ತಂದೆ ಬಾಳಲಿ ಎಂದು ನೂರೊಂದು ಕನಸಿನ ಬಣ್ಣ, ಮನಸ್ಸೆಂಬ ತೋಟದಲ್ಲಿ ಹೊಸ ಪ್ರೇಮ ಹೂವಿನ ಬಣ್ಣ. ವಾನಿನಿಂದ ಜಾರಿ ಬಂದ ಕಾಮನ ಬಿಲ್ಲು, ಒಲವೆಂಬ ರಂಗವಲ್ಲಿ ಹಾಕಿದೆ ಎಲ್ಲೂ. ನಿನ್ನ ತುಂಟ ನೋಟದಲ್ಲಿ ಮಿಂಚಿನ ಬಣ್ಣ, ಏನೋ ಮಾಡಿ ಮಾಡಿ ಎಂದು ಕಾಡಿದೆ ಹೆಣ್ಣ. ರಾಘವ್, ಏನ್ ಮಾಡ್ತಾ ಇದ್ದೀರಾ? ಯಾರಲ್ದೆ ನಿಮ್ ಜೀವನ ಶೂನ್ಯ ಆಗಿರತ್ತೆ? ಅದು ಖುಷಿ. ನಿಮ್ ಗರ್ಲ್ ಫ್ರೆಂಡ್ ಏನಾದ್ರೂ ಪ್ರಪೋಸ್ ಮಾಡ್ತಾ ಇದ್ದೀರಾ? ಇಲ್ಲಪ್ಪ, ನನಗೆ ಯಾವ ಗರ್ಲ್ ಫ್ರೆಂಡು? ನನಗೆ ಯಾವ ಗರ್ಲ್ ಫ್ರೆಂಡು ಇಲ್ಲ. ನಡಿಲಿ ನಡಿಲಿ, ನಿಮ್ ಪ್ರಯತ್ನ ನಡಿಲಿ. ಹೇಳಿದ್ನಲ್ಲ ಖುಷಿ ಆತರ ಏನೂ ಇಲ್ಲ ಅಂತ. ಅದು ನಾನು ವಿಷ್ಣು ಸರ್ ಅವ್ರ ಫ್ಯಾನು. ಅವಾಗವಾಗ ಬೋರ್ ಆಗ್ತಿರ್ಬೇಕಾದ್ರೆ ಅವ್ರ ತರ ರೊಮ್ಯಾಂಟಿಕ್ ಸೀನ್ಸ್ ಆಗಿರಬಹುದು, ಅವ್ರ ಮೂವಿ ಡೈಲಾಗ್ಸ್ ಆಗಿರಬಹುದು, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಆದ್ರೆ ನಾನ್ ಯಾವತ್ತೂ ಈ ತರ ಪ್ರಾಕ್ಟೀಸ್ ಮಾಡೋದನ್ನ ನೋಡೇ ಇಲ್ಲ. ನೀನ್ ಇಲ್ಲೇ ಇರ್ಬೇಕಾದ್ರೆ ಯಾರು ಮಾಡ್ತಾರೆ? ನಾನು ಒಬ್ಬಂಟಿ ಆಗಿರೋವಾಗ ಮಾಡ್ತಾ ಇದ್ದೆ. ಯಾವತ್ತೂ ಸಿಕ್ಕಾಕೊಂಡಿಲ್ಲ, ಇವತ್ತು ಸಿಕ್ಕಾಕೊಂಡೆ. ಏನ್ ಮಾಡ್ಲಿ? ಇರ್ಲಿ ಇರ್ಲಿ ರಾಘವ್, ಅದ್ ಎಷ್ಟು ದಿನ ನನ್ನ ಕಾಯಿಸ್ತಿರೋ ನೋಡ್ತೀನಿ. ಶಬರಿ ಕಾದಿದ್ದಕ್ಕೆ ಆ ರಾಮ ಕೊನೆಗೂ ಬಂದ. ಅವಳು ಕಾದಿದ್ದಕ್ಕೆ ಪ್ರತಿಫಲನೂ ಸಿಕ್ತು. ಹಾಗೆ ನನ್ ರಾಘವ್ ಪ್ರೀತಿ ವಿಷಯಕ್ಕೆ ನಾನು ಕಾಯ್ತೀನಿ. ನಾನ್ ಕಾಯೋದಿಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ನೀವಾಗೆ ಪ್ರೀತಿನ ನನ್ನ ಹತ್ರ ಹೇಳ್ಕೊಳ್ಳೋವರೆಗೂ ಈ ತುಂಟತನ ಮಾಡ್ತಾ ನಿಮ್ಮನ್ನ ಗೊಳೆಕೋತಾ ಇರ್ತೀನಿ. ನನ್ನ ಮಗಳ ಮೈ ಮುಟ್ತೀಯಾ? ನನ್ನ ಮಗಳ ಮೈನೇ ಮುಟ್ತೀಯಾ? ಎಷ್ಟೋ ಧೈರ್ಯ ನಿನಗೆ, ಎಷ್ಟೋ ಧೈರ್ಯ ನಿನಗೆ. ನನಗೆ ಏಕೋಚಂದಲ್ಲಿ ಮಾತಾಡ್ತೀಯಾ? ಏಕೋಚಂದಲ್ಲಿ ಮಾತಾಡ್ತೀಯಾ? ನಿನ್ನ ಸುಮ್ಮನೆ ಬಿಡಲ್ಲ ಕಣೋ, ನಿನ್ನ ಸುಮ್ಮನೆ ಬಿಡಲ್ಲ. ನೀನಿಷ್ಟೊಂದು ಚಿಗುರ್ಕೊಳ್ಳೋದಕ್ಕೆ ಕಾರಣ ಯಾರೋ ಅಂದ್ಕೊಂಡಿದ್ದೆ, ಮರ್ತ್ಬಿಟ್ಟಿದ್ದೆ. ನಿನ್ನ ಹಿಂದೆ ನಿಮ್ಮಮ್ಮ ಮಂಗಳ ನಿಂತಿದ್ದಾಳೆ ಅಂತ. ನನ್ನ ಮಗಳನ್ನ ಕೊಂದೋರು ಅಂತ ಗೊತ್ತಿದ್ರು ನಿಮ್ಮನ್ನ ಸುಮ್ಮನೆ ಬಿಟ್ನಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ಈಗ ನನ್ನ ಮಗಳು ಖುಷಿ ಮೇಲೆ ಕಣ್ಣು ಹಾಕಿದ್ದೀರಾ. ನಿಮ್ಮನ್ನ ಏನ್ ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಲೇ ಮಂಗಳ, ಅಭಯ,
24 ಗಂಟೆಗಳಲ್ಲಿ ನಿಮ್ ಜೀವನನ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತೀನಿ. ನಿಮ್ಮಿಬ್ರು ಪಾಲಿಗೆ ಈ ವಸಿಷ್ಠ ಅನ್ನೋ ಅನಿಷ್ಟ ಬೆನ್ನೇರಿದ್ದಾನೆ. ಖುಷಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅದು ಏನಿಲ್ಲ ಬಿಡಮ್ಮ. ಅಕ್ಕ, ಒಂದ್ ನಿಮಿಷ. ಯಾಕೆ ಮಾತಾಡ್ದೆ ಹಾಗೆ ಹೋಗ್ತಿದ್ದೀರಾ? ನಿನ್ನೆ ನಿಮ್ ಹತ್ರ ನಾನು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಹಾಗೆಲ್ಲ ಮಾತಾಡಿದಕ್ಕೆ ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಖುಷಿ, ನನ್ನನ್ನು ಕ್ಷಮಿಸು ಅಂತ ಕಾಲಿಡಬೇಕಾಗಿರೋಳು ನಾನು. ಏನು ತಪ್ಪು ಮಾಡದೆ ಇರೋಳು ನೀನ್ ಯಾಕಮ್ಮ ಕ್ಷಮೆ ಕೇಳ್ತಿದ್ಯಾ? ಖುಷಿ, ವಯಸ್ಸಲ್ಲಿ ನಿನಗಿಂತ ದೊಡ್ಡೋಳಾದ್ರು ತಿಳುವಳಿಕೆಯಲ್ಲಿ ತೀರಾ ಕೆಳಮಟ್ಟಕ್ಕೆ ಹೋಗ್ಬಿಟ್ಟೆ ಅಮ್ಮ. ನನ್ನ ಬಗ್ಗೆ ನನಗೆ ಛೀ ಅನಿಸ್ತಿದೆ. ನನ್ನ ಮಗ ಒಂದ್ ಹೆಣ್ಣಿನ ಮೇಲೆ ಈ ರೀತಿ ನಡ್ಕೊಳ್ತಾನೆ ಅಂತ ಗೊತ್ತಿದ್ದಿದ್ರೆ ಅವನು ಹುಟ್ಟಿದ್ದೆ ನಾನೇ ಅವನ್ ಕತ್ತಿಸ್ಗೆ ಸಾಯಿಸ್ಬಿಡ್ತಿದ್ದೆ. ಖುಷಿ, ಹೆಣ್ಣು ಕ್ಷಮೆಯಾದರಿದ್ರಿ, ಆದ್ರೆ ನಿನಗಾಗಿರೋ ನೋವು ಅವಮಾನಕ್ಕೆ ನಿನ್ ಕಾಲಿಡ್ದು ಕ್ಷಮೆ ಕೇಳೋದ್ ಬಿಟ್ರೆ ನನಗಿನ್ನೇನು ಗೊತ್ತಿಲ್ಲಮ್ಮ. ನನಗಿನ್ನೇನು ಗೊತ್ತಿಲ್ಲ. ಅಯ್ಯೋ ಅಕ್ಕ, ಎದ್ದೇಳಿ. ಏನಕ್ಕ ನೀವು? ಅಮ್ಮನ ಸ್ಥಾನದಲ್ಲಿರೋ ನೀವು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಾ? ಛೇ, ಬೇಡ ಅಕ್ಕ. ಅಮ್ಮ ಮಗಳು ಮಧ್ಯೆ ಈ ಕೋಪ, ಮನಸ್ತಾಪ, ಬೇಜಾರು ಇದೆಲ್ಲ ಬೇಕಾ? ನಿನ್ನೆ ಆಗಿರೋ ಘಟನೆಯಿಂದ ಮನೆಯವರೆಲ್ರಿಗೂ ಬೇಜಾರಾಗಿದೆ, ನನ್ಗೂ ಕೂಡ. ಆದ್ರೆ ಮಗ ಮಾಡಿರೋ ತಪ್ಪನ ತಾಯಿ ಮೇಲೆ ಹಾಕೋದು ಯಾವ ನ್ಯಾಯ ಹೇಳಿ? ನಾವಿಬ್ರು ಎಲ್ಲಾನು ಮರ್ತು ಮಗಳು ಅಮ್ಮಂತರ ಚೆನ್ನಾಗಿರೋಣ. ಖುಷಿ, ಖುಷಿ, ದುಷ್ಟರನ್ ಕಂಡ್ರೆ ದೂರ ಇರಬೇಕು ಅನ್ನೋ ದೊಡ್ಡೋರ್ ಮಾತು ಅಷ್ಟು ಬೇಗ ಮರ್ತೋಯ್ತಾ? ರಾಘವ್, ಏನ್ ಮಾತಾಡ್ತಾ ಇದ್ದೀರಾ? ಅವ್ರ ಈ ಮನೆ ಮಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಕ್ಕ. ಇವ್ರ ಮಗ ಮಾಡಿದ ತಪ್ಪಿಗೆ ಇವ್ರಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ? ಅಕ್ಕ ಅನ್ನೋ ಗೌರವನ ಉಳಿಸ್ಕೊಂಡಿಲ್ಲ. ನಾನು ಅಷ್ಟು ಬೇಗ ಯಾರನ್ನೂ ಕ್ಷಮಿಸಲ್ಲ ಖುಷಿ. ಇವಳ ಬಗ್ಗೆ ನಿನ್ಗೇನು ಗೊತ್ತಿಲ್ಲ. ಸುಮ್ಮನೆ ಕೊಚ್ಚೆನ ಮೈ ಮೇಲೆ ಹಾಕೊಳ್ಳೋ ವ್ಯರ್ಥದ ಪ್ರಯತ್ನ ಬೇಡ ಖುಷಿ. ಬಾ ನನ್ ಜೊತೆ. ರಾಘವ್, ನಾನು ಹೇಳೋದ್ ಸ್ವಲ್ಪ. ಖುಷಿ, ಬಾ ನನ್ ಜೊತೆ. ರಾಘವ್, 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 ಒಂದ್ ನಿಮಿಷ. ರಾಘವ್, ಯಾಕೆ ಹಾಗೆ ಮಾತಾಡಿದ್ರಿ? ಅವ್ರ ಮನ್ಸಿಗೆ ನೋವಾಗಲ್ವಾ? ಖುಷಿ, ಅಕ್ಕ ನಮಗ್ ಕೊಟ್ಟಿರೋ ನೋವು ಸಾಲ್ದ? ಹೆತ್ತ ಮಗನಿಗೆ ಒಂದ್ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು, ಅದವನಿಗೆ ಹೇಳ್ಕೊಟ್ಟಿಲ್ಲ. ಅದೇ ಅವ್ರು ಮಾಡಿರೋ ದೊಡ್ಡ ತಪ್ಪು. ಖುಷಿ, ನಮ್ಮೆಲ್ಲರ ಮೈಯಲ್ಲೂ ಹರಿತಾ ಇರೋದು ಒಂದೇ ರಕ್ತ. ಆದ್ರೆ ನಮ್ಗೆ ಯಾವತ್ತೂ ಕೆಟ್ಟ ಬುದ್ಧಿ ಬಂದಿಲ್ಲ. ನಮಗ್ ಬರ್ದೇ ಇರೋದು ಅಕ್ಕನ್ಗೆ ಹೇಗ್ ಬಂತು ಅಂತ ಅರ್ಥ ಆಗ್ತಿಲ್ಲ. ರಾಘವ್, ಇವಾಗ ಮಂಗ್ಲಕ್ಕ ಬದಲಾಗಿದ್ದಾರೆ. ಅವ್ರು ಮೊದ್ಲು ಹೇಗಿದ್ರು ಅದ್ ನಿಮಗ್ ಬೇಕಾಗಿಲ್ಲ.
ಆದ್ರೆ ಇವಾಗ ನಮ್ ಜೊತೆ ಎಲ್ಲ ಖುಷಿಯಾಗಿದ್ದಾರೆ. ಮಗ ಮಾಡಿದ ತಪ್ಪಿಗೆ ತಾಯಿಗೆ ಯಾಕೆ ಶಿಕ್ಷೆ? ಮಗನ್ನ ಸರಿಯಾದ ದಾರಿಗೆ ತರೋದು ತಾಯಿ ಕೆಲಸ. ಮಗ ತಪ್ಪು ಮಾಡ್ದ ಅಂದಾಗ ಅವನಿಗೆ ಶಿಕ್ಷೆ ಕೊಡಬೇಕು. ಅದನ್ ಬಿಟ್ಟು ಅವನ್ಗೆ ಅವಳ ಬುದ್ಧಿನೇ ಕಲಿಸಿದಾಳೆ. ಬೇಜವಾಬ್ದಾರಿತನ, ಹೊಟ್ಟೆ ಉರಿ, ಇದೆಲ್ಲ ಅದಕ್ಕೆ ಈ ಶಿಕ್ಷೆ. ರಾಘವ್, ಅದ್ರಿಂದ ನೋವು ತಿಂದವಳು ನಾನೇ ಕ್ಷಮಿಸಿದ್ದೀನಿ. ನೀವ್ಯಾಕೆ ಕ್ಷಮಿಸ್ತಾ ಇಲ್ಲ? ನಿನ್ನಷ್ಟು ದೊಡ್ಡ ಮನಸ್ಸು ನನಗಿಲ್ಲ ಖುಷಿ. ನೀನ್ ಕ್ಷಮಿಸಬಹುದು, ಬಟ್ ನನ್ನಿಂದ ಆಗಲ್ಲ. ನಿನಗೆ ಯಾರೇ ಸ್ವಲ್ಪ ನೋವು ಕೊಟ್ರು ನನ್ನಿಂದ ತಡ್ಕೊಳ್ಳೋದಕ್ಕಾಗಲ್ಲ. ನಿನ್ ಮೇಲೆ ಕೆಟ್ಟ ಕಣ್ ಹಾಕಿದ್ರೇನೆ ಅವ್ರ ಕಣ್ ಕಿತ್ ಹಾಕ್ಬೇಕು ಅನ್ಸುತ್ತೆ. ಅಂಥದ್ರಲ್ಲಿ ನಿನ್ ಮೈ ಮುಟ್ಟಿದಾನೆ, ಅವನಿನ್ನೂ ಬದುಕಿದಾನಲ್ಲ, ಅದೊಂದು ಪುಣ್ಯ ಅನ್ಕೋ. ರಾಘವ್, ಯಾಕೆ ಇಷ್ಟೊಂದು ಆವೇಶ ನಿಮ್ಗೆ? ಯಾಕೆ ಅಂದ್ರೆ ನೀನಂದ್ರೆ ನನಗ್ ಪೊಸೆಸಿವ್. ಅದಕ್ಕೆ ಅದು ಹಾಗಲ್ಲ ರಾಘವ್. ಈ ವಿಷಯದ ಬಗ್ಗೆ ನನಗ್ ಸಮರ್ಥನೆ ಬೇಕಾಗಿಲ್ಲ ಖುಷಿ. ನಿನಗ್ ಕೆಟ್ಟದನ್ನ ಬಯಸಿದ್ರೆ ಅವ್ರು ಯಾರೇ ಆಗಿರ್ಲಿ ನಾನು ಸುಮ್ಮನೆ ಬಿಡಲ್ಲ. ಅದು ಮನೆಯವರಾದ್ರೂ ಸರಿ, ಹೊರಗಿನವರಾದ್ರೂ ಸರಿ. ಮನ್ಸಲ್ಲಿ ಇಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡು ಅದನ್ನ ನನಗೆ ಹೇಳೋಕಾಗದೆ ಒದ್ದಾಡ್ತಿದ್ದೀರಲ್ಲ ರಾಘವ್. ಇದನ್ನ ನಾನು ನಿಮ್ ದಡ್ತನ ಅನ್ಲೋ ಮುಗ್ಧತೆ ಅನ್ಲೋ ಅರ್ಥ ಆಗ್ತಿಲ್ಲ. ಸರಿ, ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಬೇಡ, ಇಲ್ಲೇ ಬಿಟ್ಟು ಹಾಕು. ಖುಷಿ, ನಿನಗ್ ಸಚಿನ್ ಗೊತ್ತಿದ್ಯಾ? ಸಚಿನ್ ತೆಂಡೂಲ್ಕರ? ಅವ್ನು ನಮ್ಮ ಮದ್ವೆಗೆ ಯಾಕೆ ಬರ್ತಾನೆ? ಅವನಲ್ಲ, ನಮ್ಮ ಮದ್ವೆಗೆ ಬಂದಿನಲ್ಲ ಸಚಿನ್, ಅವನು. ಏನೋ ಅಪ್ಪ, ನಂಗೆ ಮರ್ತೋಗಿದೆ. ಅದೇ ಅನ್ಕೊಂಡೆ. ಅವನದು ಒಂಥರ ನಮ್ತರ ಸ್ಟೋರಿನ. 2 ವರ್ಷದ ಹಿಂದೆ ಮದ್ವೆ ಆಗಿದ್ದ. ಇಷ್ಟ ಇಲ್ದಿರೋ ಮ್ಯಾರೇಜ್ ಅದು. ಆದ್ರೆ ಇವಾಗ ಅವನಿಗೆ ಅವನ ಹೆಂಡತಿ ಮೇಲೆ ಪ್ರೀತಿ ಹುಟ್ಕೊಂಡಿದ್ಯಂತೆ. ಅದ್ಯಾವ ರೀತಿ ಹೇಳ್ಬೇಕು ಅಂತ ಅವನು ಗೊತ್ತಾಗ್ತಿಲ್ವಂತೆ. ಅದಕ್ಕೆ ಸಲಹೆ ಕೇಳ್ಕೊಂಡು ಫೋನ್ ಮಾಡಿದ್ದ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಸಲಹೆ ಕೊಟ್ಟಿದ್ದೀನಿ, ಬಟ್ ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಇವಾಗ ನೋಡು, ಹುಡುಗಿರಿಗೆ ಪ್ರಪೋಸ್ ಮಾಡ್ಬೇಕಾದ್ರೆ ಹುಡುಗಿ ಹತ್ರ ಕೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಅದ್ರ ಬಗ್ಗೆ ಒಂದು ನಾಲೆಜ್ ಇರುತ್ತೆ. ಸೊ ನಿನಗದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ನಾನು ನಿನ್ನ ಕೇಳೋಣ ಅಂತ ಬಂದೆ. ಏನಾದ್ರೂ ಸಜೆಷನ್ ಇದ್ರೆ ಹೇಳು. ಅದನ್ನ ಕೇಳ್ತಿದ್ದ ಹಾಗೆ ಆ ಹುಡುಗಿ ಅಕ್ಸೆಪ್ಟ್ ಮಾಡ್ಕೋಬೇಕು ಅವನ್ನ. ರಾಘವ್, ಎಷ್ಟು ವಿಚಿತ್ರ ನೋಡಿ. ಏನು ಲವ್ ಮಾಡೋದು ವಿಚಿತ್ರನಾ? ಅಯ್ಯೋ ದೇವ್ರೆ, ನಾನು ಅದೆಲ್ಲ ಹೇಳ್ತಿರೋದು. ನಮ್ ಮದ್ವೆಗೆ ಒಬ್ಳು ನನ್ ಫ್ರೆಂಡ್ ಬಂದಿದ್ಲು. ಮೋಸ್ಟ್ಲಿ ನೀವ್ ಮರ್ತಿದ್ದೀರಾ ಅನ್ಸುತ್ತೆ. ಅವಳು ಇವತ್ ಬೆಳಿಗ್ಗೆ ನನಗೆ ಕಾಲ್ ಮಾಡಿದ್ಲು. ಅವಳು ಅದನ್ನೇ ಕೇಳ್ತಾ ಇದ್ಲು. ಅವಳು ಒಬ್ಬ ಹುಡುಗನ ಇಷ್ಟಪಡ್ತಿದ್ದಾಳಂತೆ. ಅವಳು ಹೇಗೆ ಪ್ರೀತಿನ ಹೇಳ್ಕೋಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಅವಳು ನನಗ್ ಫೋನ್ ಮಾಡಿ ಸಜೆಷನ್ ಹೇಳು ಅಂತ ಕೇಳ್ತಿದ್ಲು. ನನಗದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಿಮಗ್ ತುಂಬಾ ಚೆನ್ನಾಗ್ ಗೊತ್ತಲ್ವಾ? ಹೌದಲ್ವಾ? ನೀವೇ ಫೋನ್ ಮಾಡ್ಬಿಟ್ಟು ಹೇಳ್ತೀರಾ? ಹ? ಎಲ್ಲೋ ಇದ್ಯಾ? ಬಾರ ಆಚಲೆ. ನಿನಗ್ ನೀನೇನ್ ದೊಡ್ಡ ಡಾನ್ ಅಂತ ತಿಳ್ಕೊಬಿಟ್ಟಿದ್ಯಾ? ನೀನ್ ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೋಬೇಕಾ? ಇಷ್ಟು ದಿನ ನನ್ನ ಹೇಳಿ ಅಂತ ಹೇಳ್ತಿದ್ದೆ ಅಲ್ವಾ? ನೀನು ಕಣ ಹೇಳಿ ಎಲ್ಲೋ ಕೂತಿದ್ಯಾ? ಬಾರ ಆಚೆ. ಇವತ್ತಿ ಅಭಯ್ ತಾಳ್ಮೆ ಕಳ್ಕೊಂಡ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ ನಿನ್ಗೆ. ಬಾರೋ, ಎಲ್ಲೋ ಇದ್ಯೋ? ಇಷ್ಟು ದಿನ ನಿನ್ನ ಸುಮ್ಮನೆ ಬಿಟ್ಟು ತಪ್ಪು ಮಾಡ್ಬಿಟ್ಟೆ ನಾನು. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು, ಬಿಡಲ್ಲ. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಒಂದು ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ನಿನ್ ಕತೆ ಮುಗಿಸ್ತೀನಿ ಕಣೋ. ಗಂಡ್ಸಾಗಿದ್ರೆ ಬಾರೋ ಆಚೆ. ಎಲ್ಲೋ ಇದ್ಯಾ? ಎಲ್ಲ ಅಡ್ಕೊಂಡು ಕೂತಿದ್ಯಾ? ಬಾರಲ್ಲೇ ವಸಿಷ್ಠ. ಏಯ್ ಅಮೂಲ್ ಬೇಬಿ, ಇಲ್ಲಿ ನಿಂತಿದ್ದೀನಿ. ಅದೇನ್ ಮಾತಾಡ್ಬೇಕು ಅಂತಿದ್ಯೋ ಇಲ್ಲಿ ಮಾತಾಡು. ಹಲೋ,